ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೀವಜಲಕ್ಕಾಗಿ ಕಳೆದ 25 ದಿನಗಳಿಂದ ಬೆಳಗಾವಿ ಭಾಗದ ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಪಾಪ ರಾತ್ರಿ ಹಗಲು ಹೋರಾಟ ಮಾಡ್ತಾ ಇದ್ರು ಕೂಡ ರೈತರತ್ತ ಯಾವೊಬ್ಬ ನಾಯಕರು ಕೂಡ ತಿರುಗಿ ನೋಡ್ತಾ ಇಲ್ಲ. ಜೀವಜಲಕ್ಕಾಗಿ 25 ದಿನಗಳಿಂದ ಬೆಳಗಾವಿ ಭಾಗದ ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ರಾತ್ರಿ ಹಗಲು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವೊಬ್ಬ ನಾಯಕನು ರೈತರತ್ತ ತಿರುಗಿ ನೋಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ರೈತರಿಗೆ ದಶಕ ಕಳೆದ್ರೂ ಕೂಡ ನ್ಯಾಯ ಸಿಕ್ತಿಲ್ಲ. ಯಾಕೆ? ಕುಡಿಯೋ ನೀರು, ಕೃಷಿಗಾಗಿ ನೀರು ಬಿಡಬೇಕು ಅಂತ ಧರಣಿ ನಡೆಸ್ತಾ ಇದ್ದಾರೆ ಅನ್ನದಾತರು. ಮತ್ತೊಂದ್ ಕಡೆ ಕೊಠವಾಗಿ ಏತ ನೀರಾವರಿ ಹಳ್ಳ ಹಿಡಿದು ಕೂತಿದೆ. ರೈತರಿಗೆ ನೀರು ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಕಳೆದ 25 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ 3 ಬಾರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ರೈತರು ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು, ದನಕರುಗಳ ಜೊತೆಗೆ ಅನ್ನದಾತರು ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಕೊಟಬಾಗಿ ಏತ ನೀರಾವರಿಯಿಂದ ನೀರು ಹರಿಸಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಹುಕ್ಕೇರಿ ತಾಲೂಕಿನ ಕೊಟಬಾಗಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದು ಅನೇಕ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದು ಎಷ್ಟೇ ಮನವಿ ಸಲ್ಲಿಸಿದ್ರು ಕೂಡ ಯಾವೊಬ್ಬ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿವರೆಗೆ 3 ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಇದೀಗ 25 ದಿನಗಳಿಂದ ಕಳೆದ 25 ದಿನಗಳಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರೊಟ್ಟಿಗೆ ನನ್ನ ಕೊಲೀಗ್ ರಾಮ್ ಬಡಿಗೇರ್ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡಿಗೇರ್. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿಯಲ್ಲಿದೆ ಅಥವಾ ಹುಕ್ಕೇರಿ ಭಾಗದಲ್ಲಿದೆ. ಹುಕ್ಕೇರಿಯಲ್ಲಿ ಯಾಕಿದೆ? ಇಲ್ಲಿ ರೈತರು ನಿರಂತರವಾಗಿ 24 ದಿನಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ನೀರಿಗೋಸ್ಕರ. ನಮಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 24 ದಿನಗಳಿಂದಲೂ ಕೂಡ ನಿರಂತರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈಗ ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಈ ಭಾಗದ ಜನ. ಏತ ನೀರಾವರಿ ಯೋಜನೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಈ ಯೋಜನೆ ತಂದಿರುವ ಉದ್ದೇಶನೇ 21 ಹಳ್ಳಿಗಳಿಗೆ ನೀರು ಹೋಗಲಿ, ಕುಡಿಯೋದಕ್ಕೆ, ರೈತರಿಗೆ, ಕೃಷಿ ಜಮೀನಿಗೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದ್ರೆ ಬಹಳಷ್ಟು ಹಳ್ಳಿಗಳಿಗೆ ಸರಿಯಾಗಿ ಸಮರ್ಪಕವಾಗಿ ನೀರು ಹೋಗ್ತಾ ಇಲ್ಲ. ಹಾಗಾಗಿನೇ ಯಾಕೆ ನೀರು ಬರ್ತಾ ಇಲ್ಲ, ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈ ಪ್ರತಿಭಟನೆಗೆ ಏನು ಕಾರಣ? ಜೊತೆಗೆ ಇಲ್ಲಿನ ರೈತರು 24 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಏನು ಕಾರಣ? ಅಷ್ಟೊಂದು ಗಂಭೀರವಾಗಿದೆಯಾ ಪರಿಸ್ಥಿತಿ? ಹಾಗಾದ್ರೆ ಎಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ? ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇಲ್ಲಿನ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ಸೊ ಅವರನ್ನೇ ಕೇಳ್ತಾ ಹೋಗೋಣ. ಅವರ ಆರೋಪ ಏನು, ಅವರ ಆಗ್ರಹ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಈಗ ಹೋರಾಟ ಮಾಡ್ತಾ ಇರುವಂತ ರೈತ ಬಾಂಧವರೇ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಈ ಏತ ನೀರಾವರಿ ಯೋಜನೆಯಿಂದ ನಿಮ್ಗೆ ನೀರು ಬರದೇ ಹೋದ್ರೆ ನಿಮ್ಗೆ ಏನ್ ಆಧಾರ? ಬೇರೆ ಏನ್ ನಿಮಗೆ? ಏನು ಆಧಾರ ಇಲ್ಲ. ಊರ್ಲ ಹಾಕೊಳ್ಳೋದು ಒಂದು ಆಧಾರ. ಮತ್ತೇನ್ ಮಳಿ ಮತ್ತೆ ನೀರು ಬರಲಿಲ್ಲ ಅಂದ್ರೆ ಏನ್ ಮಾಡೋದ್ರಿ? ಏನ್ ಬೇರೆ ಏನಿಲ್ಲ, ಕುಡಿಯಾಕ ನೀರಿಲ್ಲ. ಟ್ಯಾಂಕರ್ ಚಾಲೂ ಮಾಡ್ಬೇಕು. ಈಗ ಬಂಬಲೋಡಲ್ಲ ನಮ್ಮ ಲಾಸ್ಟ್ ಟ್ಯಾಂಕರ್ ಚಲೋದವ್ರಿ, 2 ತಿಂಗಳ ಚಲೋದವ್ರಿ. ಈಗ ಕುಡಿಯಾಕ ನೀರೇ ಇಲ್ರಿ. ಮತ್ತೆ ಇವ್ರು ಕುಡಿಯಾಕ್ರೆ ಬಿಡ್ಬೇಕ್ರಲ್ಲ. ಮತ್ ದೇವ್ರ ಮಳಿ ಇಲ್ಲಿ ಹೊಳಿಗೆ ನೀರು ಕೊಟ್ಟಾನು, ಸರ್ಕಾರದವರ ಪಂಪ್ ಸೆಟ್ ಕೊಟ್ಟಾರು, ಇವ್ರು ತಿಂದ್ ಗಪ್ ಕೂತಾರು. ದೇವ್ರ ನೀರು ಕೊಟ್ರು ಇವ್ರು ನೀರು ಕುಡಾಕ್ ಕೊಡ್ತಾರೆ, ಪೂಜಾರು ಕುಡಾಕ ತಯಾರಿಲ್ಲಲ್ರಿ. ಹೊಳಿಗೆ ನೀರು ಐತಿ, ನೀರಿದ್ದ ಹೇಳ್ದಾಗ ಇವ್ರು ನೀರು ಚಾಲೂ ಮಾಡಕ್ ತಯಾರಿಲ್ಲ. ಕುಡಿ ನೀರು ನಾವು ಬಿಡ್ಬೇಕ್ರಲ್ಲ. ಹಾ, ಯಾವುದಕ್ಕೂ ನಮಗೆ ಇದಾಗ ಕೊಡಾಕ್ತಾ ಇರಲಿಲ್ಲ. ನಾವು ರೈತರ ಮುಖಂಡ್ರ ಆತಪ್ಪ, ನಾವು ಈ ಎಲ್ಲಾ ಲೋಕಲ್ 18 ಹಳ್ಳಿಯವ್ರು ಕೂಡ ಒಂದು ನಿರ್ಣಯ ತಗೊಂಡೇವ್ರಿ. ಏನ್ ತಗೊಂಡು ಅಂದ್ರೆ ಇದಕ್ಕೊಂದು ಪರಿಹಾರ ಹುಡುಕಬೇಕು, ಸಂಘಟನೆ ಇದಕ್ಕೆ ಗಟ್ಟಿ ಬೇಕು. ಈ ಸಂಘಟನೆ ಇಲ್ಲದ ಇದು ಆಗುದಿಲ್ಲ. ಮತ್ತೆ ಬರೀ ನಾವು ಓಡಾಡ್ಕೋತ 4 ಮಂದಿ ಬರೋವ್ರ ರೈತರು ಹೇಳವ್ರ ಹೋಗಿ ಬಿಡವ್ರ, ನೀವು ಮುಂದೆ ಹೋಗ್ರಿ ನಾವು ಬಿಡ್ತೇವೆ ಅಂತೀರವ್ರ. ನೀವು ಮುಂದೆ ಹೋಗ್ರಿ ನಾವು ಬಿಡ್ತೇವೆ. ಈಗ ಏನ್ ಹತ್ತೈತಿ ಅಂದ್ರೆ ರೈತರು ಒಂದು ಸಂಘಟನೆದವ್ರು ಏನ್ ನಮಗ್ ಇದಾಗ ಕೊಟ್ಟಾರಲ್ರಿ, ಸಪೋರ್ಟ್ ಕೊಟ್ರು. ಎಲ್ಲಾರು ಕೂಡಿ ಒಂದು ಏನ್ ನಿರ್ಣಯ ತಗೊಂಡಾರಲ್ಲ, ಇದು ಗಟ್ಟಿ ಕೂತ. ಇನ್ನು ಮಾತ್ರ ನಾವು ಒಂದು ಗಟ್ಟಿ ತಳನ ಉರಿದೆವು, ಇದು ಮುಗಿತಕ್ಕ ಹೋಗುದಿಲ್ಲ.
ಎಲ್ಲಿ ಒಟ್ಟೆ ಯಾರು ಹೇಳಿದ್ರು ಹೇಳಂಗಿಲ್ಲ ನಾವು. ಕಮಿಟಿ ರಾಚಪ್ಪ ಅವ್ರು ಹೋಗ್ಲಿ ನಾವು ಹೋಗ್ಲಿ ಒಂದು ನಿರ್ಣಯ ತೊಗೊಂಡೆವು, ಇನ್ನು ಇದನ್ನು ಮುಗಿತ ಕೈಲಿ ಹೇಳಂಗಿಲ್ಲ, ಅದೇ ಒಂದೇ ಕೊನೆಯದು ನಮ್ಮದು ಲಾಸ್ಟ್ ಹಳ್ಳಿ ಅವ್ರು ನಾವು. ಇಲ್ಲರಿ ನಮ್ಗೆ ಒಟ್ಟೆ ಇಲ್ರಿ, ಈ ಲಾಸ್ಟ್ ಒಂದು 10-12 ಹಳ್ಳಿಗೆ ಬರ್ತೈತ್ರಿ ಅದು. ಅಂದ್ರೆ ಎಷ್ಟು ಆ ಹಳ್ಳಿ ಅಂದ್ರೆ ಎಷ್ಟು ಜನ ವಾಸ ಮಾಡ್ತಾರೆ ಅಲ್ಲಿ? ಒಂದೊಂದು ಹಳ್ಳಿಯಾಗ 3,000, 4,000, 2,000 ಹಿಂಗೆ ಅದಾವ್ರ ಜನಸಂಖ್ಯೆ ಐತ್ರಿ. ಈಗ ನಮ್ಮ ಹಳ್ಳಿಯಾಗ ನಮ್ಮ ಊರದಾಗ 3,500 ಜನಸಂಖ್ಯೆ ಐತಿ, ಬೊಂಬಲಾಡ್ದಾಗ 4,000 ಜನಸಂಖ್ಯೆ ಐತಿ, ದುಣವಾಡ್ದಾಗೂ 4,000 ಜನಸಂಖ್ಯೆ ಐತಿ. ಮತ್ತು ಎಲ್ಲ ಬರಗಲ್ಲ ಏನು ಒಂದು. ಈಗ ನೋಡ್ರಿ ನೀವು ಬಂದು ಆ ಕಡೆ ಬಂದ ಹೇಳಿದಾಗ ಈಗ ಯಾವ ಬೆಳೆಸಿ ಇಲ್ಲ ಅದ್ರ ಮೇಲೆ ನಾವು ಇದ್ರ ಮೇಲೆ ಇದ್ದವ್ರು ಇದಕ್ಕೆ ಹೇಳಿ ಆಗ ಇವ್ರಿದ್ದಾಗ ಮಾಡಿಸ್ಕೊಂಡಿದ್ದು ಇತರ ಸರ್ಕಾರ ಇದ್ದಾಗ ಮಾಡಿದ್ರಿ ಇದನ್ನು. ಶಶಿಕಾಂತ್ ನಾಯ್ಕರು ಬಂದು ಇದನ್ನೆಲ್ಲ ಮಾಡಿಕೊಟ್ಟಿದ್ರಿ. ಆದರೆ ಏನು 2-3 ವರ್ಷ ಸ್ವಲ್ಪ ಬತ್ತು ಅದ್ರ ಮ್ಯಾಲ ಇಲ್ಲಿ ತನಕ ನಮಗೆ ಅದು ಬಂದು ಹತ್ತಿಲ್ಲ. ಅದ ಲಾಸ್ಟ್. ಓಕೆ ಸರ್, ಏನು ಹೇಳ್ತೀರಿ ನೀವು? ಏನು ಹೇಳೋದ್ರಿ, ಈಗ ಇಲ್ಲಿದ್ದಂಥ ನಮ್ಮ ಹುಕ್ಕೇರಿ ಮತಕ್ಷೇತ್ರಕ್ಕೆ ಏನು ಎಷ್ಟು ಹಳ್ಳಿದಾವೆ ಅಷ್ಟು ನೀರು ಬರ್ತದೆ. ನಮ್ಮ ರಾಯಬಾಗ್ ಕ್ಷೇತ್ರ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಮುಂದೆ ಒಟ್ಟು ನೀರು ಬರ್ತಾಯಿಲ್ಲ. ಆಮೇಲೆ ನಮ್ಮ ರಾಯಬಾಗ್ನ ಯುವ ನಾಯಕ ಇವರು ಯಾರು ನಮ್ಮ ನಾಯಕರು ಬಂದಿಲ್ಲ, ಹುಕ್ಕೇರಿ ಅವರು ಬಂದಿಲ್ಲ, ಯಾವ MLA ಜನನಾಯಕರು ಯಾರೂ ಬಂದೇ ಇಲ್ಲ ಸರ್ ಇಲ್ಲಿ. ಅದಕ್ಕೆ ನಮಗೆ 4-5 ಹಳ್ಳಿಗೆ ಭಾಳ ಅನ್ಯಾಯ ಆಗ್ತೈತಿ. ಎಲ್ಲ ಜನರು ನಮ್ಮದು ಹೊಲ 10 ಎಕರೆ ಇದ್ರೂ ನಾವು ಬೇರೆದವ್ರ ಕಡೆ ಕೆಲಸ ಕೊಂಟೇವ್ರಿ. 500 ರೂಪಾಯಿಗಾಗಿ ನಮ್ಮ ರೈತರ ಚಿಕ್ಕೋಡಿಗೆ ಸರ್ಕಲ್ದಾಗ ಹೋಗಿ ನಿಂತ ಕೆಲಸ 10 ಗಂಟೆ ತನಕ ನಿಲ್ತಾರೆ ರೀ. ಕೆಲಸ ಸಿಕ್ತು ಕೆಲ್ಸಕ್ಕೆ ಹೋಗ್ತಾರೆ, ಕಾಂಕ್ರೀಟು ಅದು ಇದು ಕೆಲಸ ಮಾಡೋಕೆ, ಗೌಂಡರ್ಕಾಯ ಕೆಲಸ ಸಿಗಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಬರ್ತಾರೆ. ಆ ದಿವಸ ಒಂದು ಬಸ್ ಚಾರ್ಜ್ ಮೈಮಾಗಿ ಬರ್ತದೆ. ಹಂಗೆ ರೈತ 10 ಎಕರೆ ಹೊಲ ಇದ್ರೂ ನೀವು ಕೂಡ ಇವತ್ತಿನ ದಿವಸ ನಾವು ಬೇರೆದವ್ರ ಕಡೆ ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಬಂದೈತೆ ಸರ್. ನೀರೇ ಇಲ್ಲ ಅಂದ್ರೆ ಇನ್ನೇನು ಬೆಳೆ ಬೆಳೆಯೋದಕ್ಕೆ ಸಾಧ್ಯ? ಸರ್, ಏನು ಹೇಳ್ತೀರಿ? ಸರ್, ನಾವು ಬೊಂಬಲಾಡ್ದಾರ್ರಿ. ಮತ್ತು ರೀ ಅಲ್ಲಿ ಈಗ 10 ವರ್ಷ ಆತ್ರಿ, ಯಾರೂ ಅಧಿಕಾರಿಗಳು ಬಂದಿಲ್ಲ, ನೀರು ಬಂದಿಲ್ಲ, ಯಾವುದೂ ಬಂದಿಲ್ಲ. ಮತ್ತು ರೀ ನಮ್ಮ ಕಡೆ ಹೋಳು ತೆಗೆದೇವತ್ತಂದು ಹೇಳ್ರಿ 5 ಲಕ್ಷ ರೂಪಾಯಿ ವರ್ಷ ಇದು ಹಾಕಿದಾರೆ ರೀ, ಖರ್ಚು ಹಾಕಿ ತಗೊಂಡಾರ್ರಿ. ನಾವು ರೀ ನಮ್ಮ ಪಂಚಾಯತಿ ವತಿಯಿಂದ ಕೆಲಸ ಹೂಳು ಎತ್ತಿದೀವಿ ಅಂತ ಹೋಳು ಎತ್ತಿದ ಅವ್ರು ಮಾಡಿದಾರೆ. ನಾವು ಪಂಚಾಯತಿಯಿಂದ ಹಾಕೊಂಡ್ರಿ, ನಾವು ಸ್ವಚ್ಛ ಮಾಡ್ಕೊಂಡೀವ್ರಿ. ಎಲ್ಲ ಪಂಚಾಯತ್ ವತಿಯಿಂದ ನಾವು ಹಾಕಿ ಸ್ವಚ್ಛ ಮಾಡಿದ್ದೀವಿ ರೀ. ಯಾವ ಅಧಿಕಾರಿಗಳು ಅಲ್ಲಿ ಬಂದು ಯಾವುದೂ ಹೋಳು ತೆಗೆಸಿಲ್ಲ, ಏನೂ ಮಾಡಿಲ್ಲ. ಮತ್ತು ಎಲ್ಲ ಕಟ್ಟಡ ಎಲ್ಲ ಬಾದಾಗಿದ್ರಿ. ಆ ಕಟ್ಟಡ ಎಲ್ಲ ಮಾಡ್ಬೇಕಂತಂದು ಇದು ಮಾಡಿದೀವಿ ರೀ. ನಾವು ಒಟ್ಟು ಹೋರಾಟ ರೀ 24 ದಿವಸ ಅದರಿಂದ ಹೋರಾಟ ಮಾಡಿದೀವಿ ರೀ. ಇನ್ನಕ್ಕೆ ಅಧಿಕಾರಿಗಳು ಬರೋತಕ್ಕ ನಾವು ಯಾವುದೂ ಇದು ಮಾಡಂಗಿಲ್ಲ ರೀ. ಯಜಮಾನ್ರಿ ನಮಸ್ಕಾರ. ಎಷ್ಟು ದಿನ ಆಯ್ತು ನೀವು ಹೋರಾಟದಲ್ಲಿ ಭಾಗಿಯಾಗಿ? ನಾವು 24 ದಿವಸ ಆದ್ರಿ. ಈಗ ನೀವು ಇಲ್ಲಿನ ರಾಜಕಾರಣ ನೋಡಿರ್ತೀರಿ, ಇಲ್ಲಿನ ಅಧಿಕಾರಿಗಳನ್ನ ನೋಡಿರ್ತೀರಿ. ಈ ಯೋಜನೆ ಇದ್ದಾಗಿಂದಲೂ ಕೂಡ ನೀವು ಇದ್ದೀರಿ. ನೀವು ಏನು ಹೇಳ್ತೀರಿ ಈ ಯೋಜನೆ ಬಗ್ಗೆ? ಈ ಯೋಜನೆ ಬಗ್ಗೆ ಈಗಾಗಲೇ 6 ತಿಂಗಳಿಂದ ನಾವು ಈ ಥರ ಮ್ಯಾಗಿನ ಅಧಿಕಾರಿ ಹೋಗಿ ಭೇಟಿಯಾಗಿದ್ದೀವಿ ರೀ. ನಮ್ಮ ಊರ ಕರಗಾಂವ್, ಡೋನವಾಡ, ಬೆಳಕೋಡು, ಬೊಂಬಲಾಡು ಎಲ್ಲ ಮಂದಿ ಹೋಗಿ ಭೇಟಿಯಾಗಿದ್ದೀವಿ ರೀ. ಈಗ ಒಟ್ಟೆ ನಿಮಗೆ ಜೂನ್ಕಂದ್ರೆ ಎಲ್ಲ ರೆಡಿ ಮಾಡ್ತೇವೆ. 25 ಲಕ್ಷ ರೂಪಾಯಿ ಅಂತೇಳಿ ಬಂಡೋಲ್ ಐತಿ, ಅದನ್ನು ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿಸ್ತೇವೆ. ನೀವೇನು ಕಾಳಜಿ ಮಾಡಬಾರ್ದು, ನಮಗೆ ಡುಬ್ಬದ ಮೇಲೆ ಚಪ್ಪರಿಸಿ ಕಳಿಸಿದ್ರಿ. ಇಲ್ಲಿವರೆಗೆ ಅವ್ನು ಭೇಟಿ ಆಗ್ತಾಯಿಲ್ಲ. ಮಾನ್ಯ ಬಂದು ಭೇಟಿ ಆದ್ರೆ ಏನಕ್ಕೆ ಏನ್ರಿ ಒಂದು ಹೇಳಿ ಅವ್ನು ಹೋಗಿಬಿಟ್ರಿ ಮ್ಯಾಗಿನ ಅಧಿಕಾರಿ. ನಾವೇನು ಯಾವ್ದಾಗ ಹೇಳಿದ್ರು ನಾವು ಈಗ ಹಿಂಗೆ ಹಾಕೋತ ಬಂದಿದ್ದು ಸರ್, ನೀವರಿಗೆ ಮುಂದೆ ನಡ್ಸ್ಕೊಂಡು ಹೋಗ್ತಂದ್ರೆ ನೀವು ಒಟ್ಟು ಅದು ಕಾಳಜಿ ಬಿಡ್ರಿ, ನಡ್ಸ್ಕೊಂಡು ಹೋಗ್ತೇನೆ ಹೇಳಿ 25 ಲಕ್ಷ ರೂಪಾಯಿ ಅದು ನಾವು ಮಾಡಿಸ್ತೇನೆ ಹೇಳಿದ್ರಿ. ಇಲ್ಲಿವರೆಗೆ ಅವ್ರು ರೊಕ್ಕೂ ಇಲ್ಲ, ಅವೂ ಇಲ್ಲ, ಮತ್ತು ಅದು ಕೆಲಸವೂ ಇಲ್ಲ ರೀ. ಮತ್ತು ಉತ್ಸವ ಎಲ್ಲ ಸೈಪ್ಲಾನ್ ಅದಾವೆ ರೀ. ಆ ಸೈಪ್ಲಾನ್ ತೆಗೆಸಿ ವ್ಯವಸ್ಥೆ ಮೊದಲೇ ಹೇಳಿದ್ವಿ ನಾವು ಚಿಕ್ಕೋಡಿಯಾಗ ಹೋಗಿರಿ ಅವ್ರಿಗೆ. ಆ ಹೇಳಿದಾಗ ನೀವು ಒಟ್ಟೆ ಏನು ಮಾಡಬೇಡ್ರಿ, ಅದನ್ನೆಲ್ಲ ಪೊಲೀಸರು ಪ್ರೊಡಕ್ಷನ್ ತೊಗೊಂಡು ತೆಗೆಸಿ ಅಂತ ಹೇಳಿದ್ರು. ಆದರೆ ಭೀ ಅವಾಗೇನು ಅದು ಇದ್ರ ಕಡೆ ಬಂದೇ ಇಲ್ಲ ನಾವು. ಅವು ಇಲ್ಲಿವರೆಗೆ ಕೌಲಿ ಎಲ್ಲೈತಿ ಗೊತ್ತಿಲ್ಲ, ಟೇಲ್ಯಾಂಡ್ ಎಲ್ಲೈತಿ ಗೊತ್ತಿಲ್ಲ ನಾವು. ಈ ಮ್ಯಾಗಿನ ಅಧಿಕಾರಿ ರೀ ಈಗ ಮಾನ್ಯ ಬಂದ ಈಗ ಸತ್ತ ಹೆಂಗೆ ನೋಡಿ ಹೋಗ್ತಾರಲ್ಲ, ಆ ಮನೆ ನೋಡ್ಕೇಸಿ ಹೋಗಿಬಿಟ್ರು. ಮಾತಾಡಿಸ್ಲಿಲ್ಲ. ಯಾರು ಮಾತಾಡ್ತಾರೆ, ಏನು ಮಾತಾಡ್ತಿಲ್ಲ, ಏನ್ರ ಒಂದು ಮಾತಾಡೋಕೆ ಹೋಗ್ಬಿಟ್ಟು ಏನು ರೀ ನಾವು ಏನು ಹೇಳ್ತಿರ್ತೇವಲ್ಲ ಅದಕ್ಕೆ ತಪ್ಪು ಗೈಡೆನ್ಸ ಕೊಟ್ಬಿಡ್ತಾರೆ. ಅದಕ್ಕೆ ನೀವು ಏನು ಹೇಳಿದಾರೆ ಅದನ್ನು ಹೇಳೋದು ಹೇಳಂಗಿಲ್ಲ. ಮತ್ತು ನಮಗೇನು ಹೇಳ್ತಾರೆ ಗೊತ್ತಿದ್ದೇನೆ, ಅವ್ರು ಬಂದರೆ ಈಗ ಬೆಂಗ್ಳೂರಿಗೆ ನಡೀರಿ ನಾವು ತೋರಿಸ್ತೇವ್ತಾರೆ ಅವ್ರು ನೋಡ್ರಿ. ಬೆಂಗ್ಳೂರಿಗೆ ನಮ್ಮ ಮುಟ್ರದವ ನಮ್ಗೆ ಗೊತ್ತಾಕೈತಿ ರೀ, ತೋರ್ಸಕ್ಕವ್ರಿ. ಇವು ಬೆಂಗ್ಳೂರಿಗೆ ನಡೀರಿ ನಾವು ಮುಟ್ರದವು ತೋರಿಸ್ತೇವೆ ಅಂತ ಹೇಳ್ತಾರೆ ರೀ. ನಾವೇನು ಹೇಳ್ತೇವೆ, ನಾವು ತರಕಾದ್ರೆ ಬರ್ತೇವೆ, ನೋಡಕ್ಕೆ ಬರಂಗಿಲ್ಲ ತಿಳಿದ್ರಿ ನಾವು. ಅದ್ರ ಬಗ್ಗೆ ಅದನ್ನು ಹೇಳ್ತಂದ್ರೆ ಅದ್ರ ಬಗ್ಗೆ ಒಟ್ಟು ಮಾತಾ ಬಂದ್ರೆ ಅವರು ಏನು ಮನೆ ಮಾಡಿ ಈ ರೈತರಿಗೆಲ್ಲ. ಮತ್ತು ರೆಡಿ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ಬೇಕಂತೆ? ಅದು ಈಗ ನಾವು ಅದನ್ನೇ ಕೇಳ್ತೇವ್ರಿ. ಈಗ ಈಗ ಏನು ಈಗ ಒಂದು ತಿಂಗಳಾತ ಈಗೇನು ಅದು ನಾಳೆ 3ನೇ ತಾರೀಕು ಏನು ಬರ್ತದೆ ಇವು ಇರಲಿ. ಇಲ್ಲಿ ನಮ್ಮ ಸನಿಯಾಕ ಏರಿಯಾದೊಳಗೆ ಅದಾವ. ಈಗ ಬೆಂಗಳೂರಿಂದ ಮೊದಲು ತರಿಸಿರ್ತೇವೆ ನಾವು. ಈಗ ರೆಡಿ ಆಗಿದಾವ ನಮ್ಮ ಮುಂದೆ ಹೇಳಿದಾರೆ ಅವ ಆಫೀಸ್ನಾಗ. ಮತ್ತು ಈಗ ಎಲ್ಲಿದಾವೆ ಕೇಳೋದನ್ನ ಹೇಳಾಕ್ತಾ ಇರಲ್ಲ ರೀ. ನಮ್ಮ ರೆಡಿ ಅದಾವು, ಫಂಡ್ ಇಲ್ದಾರ ನಾವು ನಿಂತಿದಾವು. ಈಗ ಫಂಡ್ ಬರ್ತೈತಿ, ನಾವು ಅದನ್ನು ತೊಗೊಂಬರ್ತೇವೆ ಏನು ಅಲ್ಲಿ ಆಫೀಸ್ನಾಗ ಹೇಳಿದ್ರಿ. ಇಲ್ಲಿವ್ರಿಗೆ ಆ ಥರ ನೆನಪತ್ತೆ ಈಗ ನೆನಪು ತೆಗೆದಾರ ಅವು ಇಲ್ಲಿ ಬರಂಗೇ ಇಲ್ಲರ ಅವ್ರು. ಮತ್ತು ಎಲ್ಲಿ ಅದಾವ ಅನ್ನೋದು ಗೊತ್ತೂ ಇಲ್ಲರ ಅವು.
ನಾವು ಅದನ್ನೇ ಕೇಳ್ತೇವೆ ರೀ. ಅವ್ರು ಇವ್ನ ಯಾಕೆ ನೀವು ಇಟ್ಲು ಊಟ ನೀವು ಹೇಳ್ತೀರ, ಅವು ಈಗ ಹೋದ ಎಷ್ಟು 18 ತಿಂಗಳ ಹೋದ ಅವ್ನ ಯಾಕೆ ತರೋದಿಲ್ಲ ಅಂತ ನಾವು ಕೇಳ್ತೇವೆ ರೀ. ಆದ್ರೆ ಅದ್ರ ಬಗ್ಗೆ ಅವರು ಯಾರೂ ಮಾತಾಡಕತ್ತ ಇರಲ್ಲ ಅವ್ರು. ಇದು ಸಮಸ್ಯೆ ಅಂದರೆ ಸ್ಪಷ್ಟವಾಗಿ ಇಲ್ಲಿನ ಸಮಸ್ಯೆಗಳು ಏನು ಅನ್ನೋದನ್ನು ರೈತರು ಹೇಳ್ತಾ ಇದ್ದಾರೆ. ಕೊಟಬಾಗಿ ಏತ ನೀರಾವರಿ ಯೋಜನೆ ಯಾವಾಗ ಶುರುವಾಯಿತು, ಹೇಗೆ ಆರಂಭ ಆಯಿತು, ಜೊತೆಗೆ ಅದರ ಹಿನ್ನೆಲೆ ಏನು, ಇದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸರ್, ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡಬೇಕು. ನಾನು ಇಷ್ಟೊತ್ತು ಕೇಳಿದ್ದು ಏನು ಸಮಸ್ಯೆ ಆಗ್ತಾ ಇದೆ, ಯಾರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಈ ಯೋಜನೆ ಬಗ್ಗೆ ಹೇಳಿ ನಮಗೆ. ಸರ್, ಇದು ಯೋಜನೆ ಏನು ಬಂದ್ಬಿಟ್ರಿ 21 ಹಳ್ಳಿಗೆ ಸಂಬಂಧಪಟ್ಟಂಥ ಯೋಜನೆ ಐತ್ರಿ ಅದು ಮುಖ್ಯವಾಗಿ. ಇದ್ರೊಳಗೆ ರೀ ಈಗೇನು ನಾವು ಒಂದು 17ರಿಂದ 18 ಕಿಲೋಮೀಟರ್ ಕಾಲುವೆ ಐತ್ರಿ ಅದು ಇಲ್ಲಿಂದ್ರ. ಇದಕ್ಕೆ ಉಪ ಕಾಲುವೆ ಅಂತ ಒಂದು 8-9 ಕಾಲುವೆ ಬರ್ತಾವ್ರಿ ಇದಕ್ಕೆ ರೀ. ಇವತ್ತಿಗೆ ನಾವು ಅದು ಆಗಿ ರೆಡಿ ಆಗಿ 20 ವರ್ಷ ಆತ್ರಿ. ಈಗ 20 ವರ್ಷದಿಂದ ರೀ ಅವ್ರು ಏನು ದಾಖಲೆ ಒಳಗೆ ಏನು ಎಲ್ಲಿಂದ ನೀರು ಬರುತ್ತೆ? ಇದು ನೀರು ಹಿರಣ್ಯಕೇಶಿ ನದಿಯಿಂದ ಬರ್ತದೆ ಸರ್. ಇದು ಮೂಲ ಇದು ಬೇಸಿಗೆ ಒಳಗೆ ಹಿರಣ್ಯಕೇಶಿ ನದಿ ಇಲ್ಲದ ಇದ್ದಾಗ, ಕಡಿಮೆ ಪ್ರಮಾಣದಲ್ಲಿ ನೀರು ಇದ್ದಾಗ ರೀ ಅವಾಗ ಹಿಡ್ಕಲ್ ಡ್ಯಾಮ್ದಿಂದ ನೀರು ತಗೊಂಡ್ರಿ ಕುಡಿಯೋ ನೀರಿಗೆ ಅಂತ ಬಿಡೋದಿರ್ತದೆ. ಈಗ ಬಿಡುವಂಥ ನೀರು ಏನೈತಿರಲ್ಲ ಸಂಪೂರ್ಣವಾಗಿ ಹಿರಣ್ಯಕೇಶಿ ನದಿ ನೀರು ಇದು 2 ತಿಂಗಳ ಹರಿಯಾಗಿ ಸ್ಟಾರ್ಟ್ ಆಗಿ ನಮ್ಮ ಊರಿಗೆ ಲಾಸ್ಟ್ ಊರಿಗೆ ಇಟ್ಟು 24 ದಿವಸ ಕೂತ್ರ ಮುಟ್ಟಿದ 3 ದಿವಸ ರೀ. ಅದು ಲಿಖಿತ ರೂಪದಾಗ ಕೊಟ್ಟಾರಲ್ಲ, ಪ್ರತಿಯೊಂದು ಲಿಖಿತದವ್ರು ಇಲ್ಲ ಅವ್ರ ಕಡೆಯಿಂದ ಇವನ್ನೆಲ್ಲ ಲಿಖಿತದೊಳಗೆ ತೊಗೊಂಡಿವ್ರಿ. ನಾವು ಒಂದು ಸಣ್ಣ ನಿನ್ನೆ ಮನವಿ ಕೊಟ್ಟಿದ್ರು ಸರ್ ನಾವು ಅವ್ರಿಗೆ, ನೀವು ಯಾವ ಮೂಲದಿಂದ ಹರಿಯತ್ತೀರಿ, ಯಾವ ಊರ ಅಂತೇಳಿ ಇದನ್ನ ಒಂದು ಮನವಿ ಒಂದು ಲೆಟರ್ ನಾವು ಅರ್ಜಿ ಕೊಟ್ರೆ ಅದನ್ನ 3 ದಿವಸ ಟೈಮ್ ತೊಗೊಂಡಾರ ಸರ್ ಅವ್ರು. ಅವರೆಲ್ಲ ಲಿಖಿತದಾಗ ಲೆಟರ್ದಾಗ ಕೊಟ್ಟಾರ ಇವರೆಲ್ಲ ರೀ. ಮತ್ತೆ 24 ತಾಸಿನ ನೀರು ಹರಿದೈತ್ರಿ. ಪ್ರತಿಯೊಂದು ನಾವು ಹೋರಾಟದ ಪ್ರತಿಯೊಂದು ಮಾಹಿತಿಯನ್ನು ಮೇಲಾಧಿಕಾರಿಗಳು ಎಲ್ಲ ಕಳಿಸಿದಾರ ಅವ್ರು ಅದನ್ನ. ಈಗ ನಮಗೆ ಏನು ಸಮಸ್ಯೆ, ಮೂಲ ಸಮಸ್ಯೆ ಏನಾಗತ್ತದ ಸರ್ ಅಂತಂದ್ರೆ, ನಾವು 24 ದಿವಸ ಇಲ್ಲಿ ಬಂದು ನೀರು ಕೂತ್ರೆ ಬಿ ನೀರು ಬಿಡವಾರು, ಉಪವಾಸ ಕೂತ್ರೆ ಬಿ ನೀರು ಬಿಡವಾರು. ಇವ್ರು ಯಾವಾಗ ನಿಮಗೆ ನೀರು ಬಿಡವ್ರಿ? ಇವ್ರು ನೀರು ಬಿಡೋದು ಇವ್ರ ಮನುಷ್ಯನಾಗಿಲ್ಲ. ಯಾಕಿಲ್ರಿ? ಸಂಪೂರ್ಣ ಹಾಳಾಗಿದ್ದು ಕಾಲುವೆ ರೀ. ಹೆಂಗೆ ಬಿಡ್ತಾರ ಅವ್ರಿ? ಅದು ತನಿಖೆ ಆಗ್ಬೇಕಂದ್ರೆ ಅದಕ್ಕೆ ಬೇಕ್ರಿ ಯಾರೇ ಈ ನೀರಾವರಿ ಇಲಾಖೆಯವ್ರು ತನಿಖೆ ಮಾಡಂಗಿಲ್ಲ ಸರ್. ಅದಕ್ಕೆ ಬರ್ಬೇಕು RC ಅವ್ರು ಬರಬೇಕು, DC ಅವ್ರು ಬರ್ಬೇಕು. ಮುಖ್ಯವಾಗಿ RC ಅವ್ರು DC ಅವ್ರು ನಾವು ಯಾಕೆ ಮನವಿ ಮಾಡತ್ತೇವೆ ಅಂತಂದ್ರೆ ಸರ್, ಅವ್ರೇನು ಅವ್ರು ಬಂದ್ರನ ಅವ್ರನ್ನೇನು ಭಾಳ ದೊಡ್ಡವ್ರು ಮಾಡಕ್ಕೆ ನಾವು ಮನವಿ ಮಾಡಂಗಿಲ್ಲ ಸರ್. ಇಲ್ಲಿ ಅವ್ರ ಅಧಿಕಾರಿ ಅದಾರು, ನಮ್ದು ರೈತರದ ಟ್ಯಾಕ್ಸ್ದಾಗ ಸೇವೆ ಮಾಡ್ಬೇಕ್ರಿ ಅದ. ಅವ್ರಿಗೆ ಯಾಕಂದ್ರೆ ಬೇಸಿಗೆ ಒಳಗೆ ಏನಾಗ್ತದ್ರಿ, ದೊಡ್ಡ ಕಾಲುವೆ ರೀ. ಇಲ್ಲಿಂದ ಬಾಗಲಕೋಟೆ ನೀರು ಹೋದ ನಮ್ಮ ಹಿಡಕಲ್ ಡ್ಯಾಮ್ ರೀ. ಆದ್ರೆ ನಮಗೆ ಅನ್ಯಾಯ ಮಾಡತಾರ ಅವ್ರು. ನಾವು ಇಲ್ಲೇ ಇದ್ದವ್ರು, ನಮ್ಮ ಏರಿಯಾದ ನಮ್ಮ ಹುಕ್ಕೇರಿ ತಾಲೂಕು ಜಮೀನು ಹೋಗಿತ್ರಿ, ಚಿಕ್ಕೋಡಿ ತಾಲೂಕು ಸಮೀಪ ಮಠದ ಐತಿ. ನಮಗೆ ನೀರು ಬಿಡಂಗಿಲ್ಲ ಸರ್ ಇವ್ರು. ಅಲ್ಲಿ 2 ಸಲ ಬಿಟ್ಟಾಗಿ ಇಲ್ಲಿ ಒಮ್ಮೆ ಬಿಡ್ತಾರೆ ಇವ್ರು. ಅವು ಸಂಪೂರ್ಣ ನಾವು ಅದನ್ನ ವರದಿ ಒಳಗೆ ಲಿಖಿತ ರೂಪದಾಗ ಅವ್ರು ಕೊಡ್ತಕ್ಕ ನಾವು ಇಲ್ಲಿ ಎದ್ದು ಹೋಗೋಲ್ಲ ನಿರ್ಧಾರ ಮಾಡಿ ಕೂತೇವ್ರಿ ಸರ್ ನಾವೀಗ. ಯಾಕಂದ್ರೆ ಹೊಳ್ಳಿ ಮತ್ತು ಹೋರಾಟ ಮಾಡೋರಲ್ಲ ನಾವ್ರಿಗೆ. ಇದೇನೈತ್ರಿ, ಇದು ಫೈನಲ್ ಆಗ್ಬೇಕ್ರಿ, ಇದು ಹೋರಾಟ ರೀ. ಅದು ನಾವು 24 ದಿವಸ ಕೂತೇವ್ರಿ ಸರ್, ಇನ್ನು 24 ತಿಂಗಳಾಗಲ್ರಿ. ಅದು ಸಂಪೂರ್ಣ ಹೋರಾಟ ನಮ್ದು. ಸಂಪೂರ್ಣ ಎಲ್ಲ ನಾವು ಮನವಿ ತಗೊಂಡು ಅದನ್ನ ತನಿಖೆ ಒಳಗೆ ಪಡಿಸ್ಬೇಕ್ರಿ. ಲೋಕಾಯುಕ್ತ ತನಿಖೆ ಆಗ್ಬೇಕದ್ರಿ. ಮತ್ತು ನಮ್ದು ಸರ್ಕಾರದ ಮಟ್ಟದೊಳಗನ ಐತ್ರಿ ಅದು. ಕಾಶಿಕರ ಐತ್ರಿ ಸರ್, ಅದು ಸರ್ಕಾರ ಮಟ್ಟದೊಳಗೆ ಐತ್ರಿ ಅದು. ಮತ್ತು ಸರ್ಕಾರದವ್ರ ಬರಲಿಲ್ಲ, ಯಾರು ಬರಾಕ್ ಸಾಧ್ಯತ್ರಿ? ಇಲ್ಲಿ ಅವರ ಬರ್ಬೇಕ್ರಿ ಇಲ್ಲಿ ಅದಕ್ಕೆ. ಮತ್ತು ನೋಡ್ರಿ, ಇವ್ರು ಆಗೋದಿಲ್ಲ ಅಂತಂದ್ರೆ ಮುಂದಿನವ್ರು ಅವ್ರ ನೀರಾವರಿ ಇಲಾಖೆ ಸಚಿವರಾಗಲಿ ಮತ್ತು ನಮ್ಮ ಮುಂದೆ ಇರ್ತಾರಲ್ಲ CM ಅವ್ರಾಗಲಿ ಅವ್ರು ಬರಲ್ರಿ. ಮತ್ತು ಇವ್ರು ಆಗಲಿ ಅಂದ್ರೆ ಅವ್ರು ಮುಂದಿನವ್ರು ಬಂದು ಮಾಡಿಕೊಳ್ರಿ ಅದನ್ನ. ಅವರು ನಾವು ಹೋಟೆಗೆ ಆರಿಸಿ ಕೊಟ್ಟಾಗ ಅಲ್ಲಿ ಹೋಗಿದಾರೆ ಅವ್ರಿ. ಮಂತ್ರಿಗಳಾಗಿದ್ದಾರೆ, CMಗಳಾಗಿದ್ದಾರೆ. ಅವ್ರು ಬಂದು ಮಾಡಿಕೊಳ್ರಿ ಅದನ್ನ. ಮತ್ತು ಇದು ಸುಮಾರು 1 ರಿಂದ 1.5 ಲಕ್ಷ ಜನಸಂಖ್ಯೆ ಐತ್ರಿ. 1.5 ಲಕ್ಷ ಜನ ಎಲ್ಲ ಇಲ್ಲಿ ಬಂದು ಕೊಂಡಾಗ ಆಯ್ತು ಸರ್ ಹೋರಾಟಕ್ಕೆ. ಮತ್ತು ನಾವು ಶಾಂತಿಯುತ ಹೋರಾಟ ಮಾಡಿದಕ್ಕೆ ಏನು ಬೆಲೆ ಕೊಟ್ರಿ ಸರ್? ನಾವೇನು ರೋಡ್ ಬಂದ್ ಮಾಡಿದೇವ್ರಿ? ಯಾರು ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿದೇವ್ರಿ? ಮತ್ತೊಂದು ಶಾಂತಿಯುತ ಹೋರಾಟ ತುಳಿಯಾಕೆ ಬರತಾರ ಅವ್ರು ಅಧಿಕಾರಿಗಳ್ರಿ. ಇಲ್ಲಿ ನಮ್ಮೊಳಗೆ ರೈತರೊಳಗೆ ಬಿಕ್ಕಟ್ಟು ಮುಡ್ಸತಾರೆ. ಆದ್ರೆ ಒಂದು ಮಾತು ಹೇಳ್ತೇನೆ ರೀ, ಇವತ್ತಿನ ತನಕ ನಾವು ರೈತರು ಹೊಂದಾಣಿಕೆ ಆಗಬಾರ್ದಂಗೆ ನೋಡ್ಕೊಂಡಾರ್ರಿ ಇವರೆಲ್ಲ ಕಾಲುವೆ ಮೇಲೆ ರೀ. ಇವತ್ತೆಲ್ಲ ಹಳ್ಳಿ ರೈತರು ಇಲ್ಲಿ ಬಂದೇವ್ರಿ. ಅದಕ್ಕೆ ಅವ್ರಿಗೆ ಇದು ಏನು ಮಾಡಕ್ಕೆ ಆಧಾರ ಇಲ್ಲ ಆಗಿತ್ತು ಅವ್ರಿಗೆ. ಇಲ್ಲಿ ಉತ್ತರ ಯಾಕಿಲ್ಲ ಅಂದ್ರೆ ನಾವು ಎಲ್ಲ ರೈತರು ಇಲ್ಲೇ ಇದೇವ್ರಿ. ಒಂದು ಊರು ಬಿಡೋದು ಎಲ್ಲ ಊರದವ್ರು ಇದಾರೆ. ಇವತ್ತು ಏನು ಮಾಡಕ್ಕೆ ಸಾಧ್ಯ ಐತ್ರಿ ಅವ್ರಿಗೆ ರೀ? ಅವ್ರಿಗೆ ಏನು ಮಾಡಕ್ಕೆ ಸಾಧ್ಯ ಉಳಿದಿಲ್ರಿ ಈಗ ರೀ. ನಮ್ದು ಏನೈತಿ, ಸಂಪೂರ್ಣ ಕಾಲುವೆ ಏನು ಹಾಳಾಗಿದವ್ರಲ್ಲ, ನಾವು ಪ್ರತಿಯೊಂದು ಟೇಲ್ ಎಂಡ್ ಅಂದ್ರೆ 9 ಟೇಲ್ ಎಂಡ್ ರೀ 10 ವರ್ಷ ನೀರು ಹೋಗಿಲ್ಲ ಸರ್. ಅದು ಇಲ್ಲಿ ಬಂದಂತ ಪೂರ್ಣ ಹಳ್ಳಿ ರೈತರೆಲ್ಲ ಇಲ್ಲಿ ಬಂದಾರ ಇಲ್ರಿ. ಈಗ ಇನ್ನೂ ಸಾಕಷ್ಟು ರೈತರು ಮಾತನಾಡೋದು ಬಾಕಿ ಇದೆ. ಯಜಮಾನ್ರೆ ನಮಸ್ಕಾರ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ರೀ ಸಿದ್ದರಾಮಯ್ಯರಪ್ಪ ಕರಗಾವಿ ಕೆಂಚನಟ್ಟಿ ರೀ ಸರ್. ಕೆಂಚನಟ್ಟಿ ಅವರ ನೀವು? ಹೌದು ರೀ ಸರ್. ಓಕೆ, ಏನು ಹೇಳ್ತೀರಿ? ಈಗ ನೀರೇ ಬರ್ತಾ ಇಲ್ಲ ನಿಮ್ಮ ಊರಿಗೆ? ನಮ್ಮ ಊರಿಗೆ ನೀರು ಒಟ್ಟು ನಮ್ಮ ಬಂಬಲಾ ಟಿಲ್ಯಾಂಡ್ ಹಿಡಿದ್ರೆ ಡೋನ್ವಾಡ್ ಹಳ್ಳಾಗಲಿ, ಬೆಳಕೂಡ್ ಹಳ್ಳಾಗಲಿ, ಕೆಂಚನಟ್ಟಿ ಕೆರೆಗಾಗಲಿ ಒಟ್ಟು ಇದು 10 ವರ್ಷ ಆದ್ರೆ ನಮ್ಮ ರೈತರಿಗೆ ಏನಾಗಿತ್ತು ರೀ, ಭಾಳ ಅನ್ಯಾಯ ಆಗೈತೆ ರೀ. ಅದು ಮನ್ಯಾಗ ಅನ್ನ ಇದ್ರೆ ಭೀ ಅನ್ನ ತಿನ್ನಾನಾಗಂಗಿಲ್ಲ. ಯಾಕೆ ತಿನ್ನಾನಾಗಂಗಿಲ್ಲ? ಅದೊಂದು ವಿಷಯ, ಸಣ್ಣ ವಿಷಯ ಹೇಳ್ತಾನೆ. 24 ದಿವಸ ಆಯ್ತು ನಾವು ಹೋರಾಟ ಮಾಡಕೈತ್ರಿ. ಈಗ 21 ದಿವಸ ಆದ್ರೆ 21ನೇ ದಿವಸ ಮುಗಿದ ಬಳಿಕ ನಾವು ಆಗಸ್ಟ್ 15ನೇ ತಾರೀಕು ದಿವಸ ನಾವಿಲ್ಲಿ ಉಪವಾಸ ಕೊಂಡ್ಬೇಕಾತ. ಆದ್ರೆ ಆ ದಿವಸ 15 ಯಾವ ದಿವಸ ಅನ್ನೋದು ಅವ್ರಿಗೆ ಅರಿವಿಲ್ರಿ. ಏನು ಭಾರತ ದೇಶದಾಗಿನ ರೈತರ ಏನು ಉಪವಾಸ ಇರಬೇಕಾ, ಏನು ಅನ್ನ ಉಣ್ಬೇಕಾ? ಅಧಿಕಾರಿಗಳಿಗೆ ತಮ್ಮ ಗಮನಕ್ಕೆ ಇಲ್ರಿ ಅದ. ಅವರು ಅಧಿಕಾರಿಗಳ ಮಕ್ಕಳ ಎಲ್ಲರೂ ಉಪವಾಸ ಯಾರು ಅದಾರೇನ್ರಿ?
ರೈತನ ಮಕ್ಕಳು ನಾವು ಎಲ್ಲರೂ 18 ಹಳ್ಳಿಯಲ್ಲಿ ಏನು 21 ಹಳ್ಳಿಯವ್ರು ಎಲ್ಲರೂ ಆ ದಿವಸ ಇಲ್ಲಿ ಬಂದು ಉಪವಾಸ ಮಾಡೋವಂಥ ಕಾಲ ಬಂದೈತಿ ರೀ ಅದು. ಇವತ್ತಿಗೆ 3 ದಿವಸ ಆತು ರೀ ನಾವೇನು ಉಪವಾಸ ಸತ್ಯಾಗ್ರಹ 21 ದಿವಸ ಧರಣಿ ಅಹೋರಾತ್ರಿ ಹೋರಾಟ ಆತು. ಆದರೆ ಈಗ ರೀ 3 ದಿವಸ ಆದ್ರೆ ಪ್ರತಿ ದಿವಸ 10 ರಿಂದ 15 ಮಂದಿ ಅದೇವ್ರಿ. ಇವತ್ತಿಗೆ ಲಾಸ್ಟ್ 6 ಮಂದಿ ಅದೇವ್ರಿ. 6 ಮಂದಿ ಇದ್ದರೆ ಆರೋಗ್ಯ ಇಲಾಖೆದವ್ರ ಹರಿವಾಗ ಮುಂಜಾನೆ ಅಷ್ಟೇ ಬಂದ್ರೆ 12 ಗಂಟೆಗೆ ಅವರು ಆರೋಗ್ಯ ಇಲಾಖೆಯವ್ರಿಗೆ ಗಮನ ಇಲ್ರಿ, ಇವರು ಉಪವಾಸದಾರು ಇಲ್ಲೋ, ಇವ್ರಿಗೆ ಏನಾಗೈತಿ ಬರೀ ಅಷ್ಟು ಬರ್ತಾರೋ, BP ಚೆಕ್ ಮಾಡ್ತಾರೋ, ಶುಗರ್ ಚೆಕ್ ಮಾಡಿ ಹೋಗ್ತಾರೆ. ಆದರೆ ಅವ್ರು ಯಾರೂ ಸ್ಪಂದನ ಮಾಡನ್ನಿಲ್ರಿ. ಅದು ಮತ್ತು ಇವತ್ತು ಈ ದಿವಸ ರೀ ಹೇಳೋದು ಏನಂದ್ರೆ ರೀ, ರೈತರಿಗೆ ಪರವಾಗಿ ಮಾಡುವಂಥ ಅಧಿಕಾರಿಗಳು ಯಾರೂ ಇರಲಿ. ಇವತ್ತು ನೀರಾವರಿ ಆಫೀಸದವ್ರು ಇರ್ಬೋದು, AC ಅವ್ರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ತಮ್ಮ ಸಂಘರ್ಷಣದಾಗ ತಾವು ಮಾತಾಡಿದಾರೆ. ಆದರೆ ರೈತರ ಪರವಾಗಿ ಧ್ವನಿ ಒಟ್ಟು ಎತ್ತಿ ಹೇಳಿಲ್ರಿ ಅವರು. ಹಾಂ ರೀ. ಆದರೆ ಇವತ್ತು ನಂದು 74 ವಯಸ್ಸು. ಇವತ್ತು ಸಾಯಂಕಾಲ ನಾನು ಅದ ನಿನ್ನ ವಯಸ್ಸು ಹೆಚ್ಚಾಗೈತಿ, ನೀ ಬ್ಯಾಡ್ ನಡಿಪ ಊಟ ಮಾಡ್ಬೇಕಂದ್ರೆ. ಆದರೆ ಈ ಊಟ ಮಾಡುವ ವ್ಯಕ್ತಿನ ಅಲ್ಲ. ಯಾಕೆ 21 ಹಳ್ಳಿ ಜನರಿಗೆ ನಾ ಸ್ವಾರ್ಥಿಕತೆ ಮಾಡಬೇಕಂತ ಈ ಹೋರಾಟ ಉಪವಾಸ ಸತ್ಯಾಗ್ರಹ ಕೂದ್ದಾನ. ನಾಳೆ ಎನಿ ಟೈಮ್ 10 ರಿಂದ 12 ಗಂಟೆಗೆ ಬರಲಿಲ್ಲ ಇಲ್ಲಿ ಯಾರ ಅಧಿಕಾರಿಗಳಿರಲಿ, ಯಾರ DC ಅವ್ರು ಇರಲಿ, ಯಾರ ಅವ್ರು ಇಲ್ಲಿ ಬರಲಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಏನೈತೆ ನೋಡ್ರಿ, ಇನ್ನು 10-12 ಗಂಟೆದೊಳಗೆ ನಾಳೆ ಟೈಮಿಂಗ್ ನನಗೆ ಏನಾರೇ ಜೀವಕ್ಕೆ ಅಪಾಯಜನಕರ್ತ ಆದ್ರೆ ಅಧಿಕಾರಿಗಳು ಹೊಣೆಗಾರ ಅಂತೇಳಿ ಈ ಜನರ ಮೂಲಕ ನಾ ಹೇಳ್ತಾನೆ. 74 ವರ್ಷದ ವಯಸ್ಸಿನ ಒಬ್ಬ ರೈತ ನೀರಿಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡುವಂಥ ಸಮಯ. ಅಸಹ್ಯ ಅನಿಸುತ್ತೆ ಅಧಿಕಾರಿಗಳ ಬಗ್ಗೆ. ಇದು ಈ ಭಾಗದ ರೈತರ ಹೋರಾಟದ ಒಂದು ಧ್ವನಿ ಮತ್ತು ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ 74 ವರ್ಷದ ವೃದ್ಧನಿಂದ ಹಿಡ್ಕೊಂಡು ಸಾಕಷ್ಟು ಜನ ರೈತರು ಪ್ರತಿನಿತ್ಯ ಮಾಡುವಂಥ ಕೆಲಸವನ್ನು ಬಿಟ್ಕೊಂಡು ಇಲ್ಲಿ ಅಹೋರಾತ್ರಿ ಧರಣಿ ಕೂತಿದ್ದಾರೆ ಅಂತ ಅಂದರೆ ಇಷ್ಟು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು 24ನೇ ದಿನ ಹೋರಾಟ, ಜೊತೆಗೆ 3 ದಿನ ಆಯಿತು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಆರೋಗ್ಯ ಇಲಾಖೆಯವರು ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತಾರೆ ಹೊರತು AC ಬರ್ತಾ ಇಲ್ಲ, ಬೇರೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬರ್ತಾ ಇಲ್ಲ. DC ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ರೋಷನ್ ಅವ್ರ ಬಗ್ಗೆ ಸಾಕಷ್ಟು ಸಹಾಯ ಮಾಡ್ತಾರೆ, ಸಾಕಷ್ಟು ಜನಪರವಾಗಿ ಇದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಇಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು, DC ಅವರಾದಂಥವ್ರು ನಿಮಗೂ ಕನಿಕರ ಬರ್ತಾ ಇಲ್ಲ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಬೇರೆ ಅಧಿಕಾರಿಗಳಿದಾರಲ್ಲ, ದಪ್ಪ ಚರ್ಮದ ಅಧಿಕಾರಿಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲ. ಸೊ ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಜೊತೆಗೆ ರೈತರಿಗೆ ಅವಮಾನ ಮಾಡಿ ಹೋಗಿದ್ದಾರೆ ಇಲ್ಲಿಂದ. ಸೊ ಹಾಗಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮ ಮೇಲೂ ಕೂಡ ರೈತರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಉಪವಾಸ ಕೂತಿರುವಂಥ ವಯಸ್ಸಾದಂಥ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಏನಾದರೂ ಆದರೂ ಕೂಡ ಇದು ನಿಮ್ಮ ತಲೆದಂಡಕ್ಕೆ ಕಾರಣ ಆಗುತ್ತೆ. ಸೊ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ. ಇಲ್ಲಿ ಕೇಳ್ತಾ ಇರೋದು ಕೇವಲ ನೀರು, ಎಲ್ಲೋ ಹರಿದು ಹೋಗ್ತಾ ಇರುವಂಥ ನೀರನ್ನು ನಮಗೆ ಕುಡಿಯೋದಕ್ಕೆ ಕೊಡ್ರಪ್ಪ, ನಮ್ಮ ಕೃಷಿಗೆ ನೀರು ಬಿಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಮತ್ತಿನ್ನೇನು ಕೇಳ್ತಾ ಇಲ್ಲ. ಸೊ ಆದಷ್ಟು ಬೇಗ ಈ ದಪ್ಪ ಚರ್ಮದ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಸ್ವಲ್ಪ ಈ ಕಡೆ ಬನ್ನಿ, ರೈತರ ಸಮಸ್ಯೆಯನ್ನು ಆಲಿಸಿ ಸಾಕು.